ನಾವು ಉಡುಪಿಯಿಂದ ಕುಂದಾಪುರದ ಕಡೆಗೆ ಹೋಗುವಾಗ ದಾರಿಯಲ್ಲಿ ನಮಗೆ ಒಂದು ಸಾಧಾರಣ 7 ಪ್ರಸಿದ್ಧ ದೇವಾಲಯಗಳನ್ನು ನಾವು ದರ್ಶನವನ್ನು ಪಡಿಬಹುದು. ಸೊ ಆ 7 ದೇವಾಲಯಗಳನ್ನು ನೋಡಲಿಕ್ಕೆ ನಮಗೆ ಯಾವುದೇ ಗೂಗಲ್ ಮ್ಯಾಪಿನ ಅವಶ್ಯಕತೆ ಇರುವುದಿಲ್ಲ, ಮತ್ತು ಯಾರ ಹತ್ರನೂ ಕೇಳ್ಕೊಂಡು ಹೋಗಬೇಕಂತ ಏನೂ ಕೂಡ ಅವಶ್ಯಕತೆ ಇರುವುದಿಲ್ಲ. ಹೋಗುವಂಥ ಹೈವೇಯಲ್ಲೇ ನಾವು ಪ್ರಸಿದ್ಧವಾದಂತಹ 7 ದೇವಸ್ಥಾನಗಳ ದರ್ಶನವನ್ನು ಮಾಡಿಕೊಂಡು ನಾವು ಹೋಗ್ಬೋದಾಗಿದೆ. ಸೊ ಆ ದೇವಸ್ಥಾನಗಳನ್ನು ನಾವೀಗ ನೋಡ್ಕೊಂಡು ಬರೋಣ ಬನ್ನಿ. ನಮ್ಮ ಉಡುಪಿಯಿಂದ ಸಾಧಾರಣ ಒಂದು 27 ಕಿಲೋಮೀಟರ್ಗಳಷ್ಟು ಕ್ರಮಿಸಿದಾಗ ನಮಗೆ ಒಂದು ಊರು ಸಿಗ್ತದೆ. ಆ ಊರೇ ಸಾಲಿಗ್ರಾಮ. ಈ ಸಾಲಿಗ್ರಾಮದಲ್ಲಿ ನಮಗೆ 2 ದೇವಸ್ಥಾನಗಳ ದರ್ಶನವನ್ನು ಪಡೆಯಬಹುದು. ಮೊದಲನೇದಾಗಿ ಶ್ರೀ ಆಂಜನೇಯ ದೇವಸ್ಥಾನ ಸಾಲಿಗ್ರಾಮ. ಇದು ಸಾಲಿಗ್ರಾಮ ಸ್ಟಾಪಿನ ಎಡಬದಿಯಲ್ಲಿ ನಿಮಗೆ ಸಿಗ್ತದೆ. ಸೊ ಹಾಗೇನೆ ಇನ್ನೊಂದು ದೇವಸ್ಥಾನ ಈ ಆಂಜನೇಯ ದೇವಸ್ಥಾನದ ಎದುರುಗಡೆ, ಅದಕ್ಕೆ ತದ್ವಿರುದ್ಧವಾಗಿ ಎದುರುಗಡೆ ಹೈವೇಯ ಆಚೆ ಸೈಡಲ್ಲಿ ಇನ್ನೊಂದು ದೇವಸ್ಥಾನ ಇದೆ, ಶ್ರೀ ಗುರು ನರಸಿಂಹ ದೇವಸ್ಥಾನ. ಸೊ ಈ 2 ದೇವಸ್ಥಾನವನ್ನು ಕೂಡ ನೀವು ಒಂದೇ ಸ್ಟಾಪಿನಲ್ಲಿ ದರ್ಶನವನ್ನು ಪಡೆದುಕೊಂಡು ಬರಬಹುದು. ಸಾಲಿಗ್ರಾಮದಿಂದ 4 ಕಿಲೋಮೀಟರ್ಗಳಷ್ಟು ಮುಂದೆ ಕ್ರಮಿಸಿದಾಗ ನಮಗೆ ಸಿಗುವಂಥ ಊರೇ ಶಿವರಾಮ್ ಕಾರಂತರ ನಾಡು ಕೋಟ. ಈ ಊರಿನಲ್ಲಿ ಹಲವು ಮಕ್ಕಳ ತಾಯಿ ಎಂದೇ ಪ್ರಸಿದ್ಧವಾದ ಶ್ರೀ ಕೋಟ ಅಮೃತೇಶ್ವರಿ ಅಮ್ಮನವರ ದರ್ಶನವನ್ನು ನಾವು ಪಡೆಯಬಹುದು. ಕೋಟದಿಂದ 5 ಕಿಲೋಮೀಟರ್ನಷ್ಟು ಮುಂದೆ ಸಾಗಿದಾಗ ನಮಗೆ ಸಿಗುವಂತಹ ಊರೇ ಕುಂಬಾಶಿ. ಈ ಊರಿನಲ್ಲಿನ ಪುರಾತನವಾದ ಶ್ರೀ ವಿನಾಯಕ ದೇವಸ್ಥಾನ ಆನೆಗುಡ್ಡೆ ಈ ದೇವರ ದರ್ಶನವನ್ನು ನಾವು ಪಡೆಯಬಹುದು. ಹಾಗೆಯೇ ಅಲ್ಲಿ ಅನೇಕ ದೇವಸ್ಥಾನಗಳಿವೆ. ಆ ಎಲ್ಲ ದೇವರ ದರ್ಶನವನ್ನು ಕೂಡ ನಾವು ಅಲ್ಲಿ ಪಡೆಯಬಹುದಾಗಿದೆ. ಕುಂಬಾಶಿಯಿಂದ ತುಸು ದೂರದಲ್ಲಿಯೇ ಇದೆ ಇನ್ನೊಂದು ಆಧುನಿಕ ಸೌಂದರ್ಯಯುತವಾದ ದೇವಸ್ಥಾನ, ಶ್ರೀ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಸೊ ಈ ದೇವರ ದರ್ಶನವನ್ನು ಕೂಡ ನಾವು ಮಾಡ್ಕೊಂಡು ಬರಬಹುದು. ಈ ದೇವಸ್ಥಾನವು ಆಧುನಿಕ ಕಲಾಕೃತಿಗಳಿಂದ ಕೂಡಿದ್ದು ತುಂಬ ಸೌಂದರ್ಯಯುತವಾಗಿದೆ. ಇನ್ನು ಕುಂಬಾಶಿಯಿಂದ ಒಂದು 3 ಕಿಲೋಮೀಟರ್ನಷ್ಟು ಮುಂದೆ ಸಾಗಿದಾಗ ನಮಗೆ ಸಿಗುವಂತಹ ಊರೇ ಕೋಟೇಶ್ವರ. ಇಲ್ಲಿ ನಾವು ಪುರಾಣ ಪ್ರಸಿದ್ಧವಾದ ಶ್ರೀ ಕೋಟಿಲಿಂಗೇಶ್ವರ ದೇವರ ದರ್ಶನವನ್ನು ಪಡೆಯಬಹುದಾಗಿ. ಈ ಕೋಟಿಲಿಂಗೇಶ್ವರ ದೇವಸ್ಥಾನ ನಮ್ಮ ಕುಂದಾಪುರ ಪರಿಸರದಲ್ಲಿ ಅತ್ಯಂತ ಜನಪ್ರಿಯ ಮತ್ತು ಪುರಾತನವಾದಂತಹ ಒಂದು ದೇವಸ್ಥಾನವಾಗಿದೆ. ಇನ್ನು ಕೋಟೇಶ್ವರದಿಂದ 4 ಕಿಲೋಮೀಟರ್ನಷ್ಟು ಮುಂದೆ ಸಾಗಿದಾಗ ನಮಗೆ ಸಿಗುವಂತಹ ಊರೇ ಕುಂದಾಪುರ. ಕುಂದಾಪುರದ ಶಾಸ್ತ್ರಿ ಸರ್ಕಲ್ನ ಒಂದು ಸುಂದರ ದೃಶ್ಯವನ್ನು ಕಣ್ತುಂಬಿಕೊಂಡು ನಾವು ಮುಂದೆ ಸಾಗಿದರೆ ನಮಗೆ ಸಿಗುವಂತಹ ದೇವಸ್ಥಾನವೇ ಇತಿಹಾಸ ಪ್ರಸಿದ್ಧ ಮತ್ತು ಪುರಾತನವಾದ ದೇವಸ್ಥಾನ ಶ್ರೀ ಕುಂದೇಶ್ವರ. ಈ ದೇವರ ದರ್ಶನವನ್ನು ಕೂಡ ನಾವು ಇಲ್ಲಿ ಮಾಡಬಹುದಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಉಡುಪಿಯಿಂದ ಕುಂದಾಪುರ ಕಡೆಗೆ ಹೋಗುವಾಗ ನಮಗೆ ಸಿಗುವಂತಹ ಪ್ರಮುಖ 7 ದೇವಸ್ಥಾನಗಳು. ಇದನ್ನು ಹೊರತುಪಡಿಸಿ ಕೂಡ ನಮಗೆ ಹಲವಾರು ದೇವಸ್ಥಾನಗಳು ನಮಗೆ ಸಿಗ್ತವೆ. ಈಗ ಪ್ರಾರಂಭದಲ್ಲಿ ಉಡುಪಿಯಿಂದ ಹೋಗುವಾಗ ಪುತ್ತೂರಿನಲ್ಲಿ ವೆಂಕಟರಮಣ ದೇವಸ್ಥಾನ, ಮಾಸ್ತಿಯಮ್ಮ ದೇವಸ್ಥಾನ, ಹಾಗೆ ಕೋಟದಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನ, ಲಕ್ಷ್ಮೀನಾರಾಯಣ ದೇವಸ್ಥಾನ, ಮತ್ತು ಚೇಂಪಿಯಲ್ಲಿ ಪುನಃ ವೆಂಕಟರಮಣ ದೇವಸ್ಥಾನ, ಹಾಗೆ ಹಲವಾರು ದೇವಸ್ಥಾನಗಳು ನಮಗೆ ಸಿಗ್ತವೆ. ಸೊ ಇದನ್ನು ಕೂಡ ಸಮಯ ಇದ್ದಲ್ಲಿ ನೀವು ದರ್ಶನವನ್ನು ಪಡೆದು ಬರಬಹುದು. ಮುಂದೆ ನೀವು ಉಡುಪಿಯಿಂದ ಕುಂದಾಪುರ ಕಡೆ ಹೋಗುವಾಗ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತವಾಗಲಿದೆ ಎಂದು ಭಾವಿಸುತ್ತೇನೆ. ಮತ್ತೇಕೆ ತಡ, ನಿಮ್ಮ ಗೆಳೆಯರೊಂದಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ, ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನಿಮ್ಮ ಫೇವ್ರೆಟ್ ದೇವಸ್ಥಾನ ಯಾವುದೆಂದು ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಫ್ರೀಯಾದ ಲೈಕ್ ಬಟನ್ ಇದೆ, ಸಬ್ಸ್ಕ್ರೈಬ್ ಬಟನ್ ಇದೆ, ಅದನ್ನು ಒಂದು ಮಾತ್ರ ಒತ್ತಿ ನಮಗೆ ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ನಮಸ್ಕಾರ.